ಕ್ರಿಸ್ತಪೂರ್ವ 5500ನೇ ಇಸವಿಯಿಂದ ಕ್ರಿಸ್ತಪೂರ್ವ 1800ನೇ ಇಸವಿಯವರೆಗೂ ಪ್ರಬುದ್ಧವಾಗಿ ಬೆಳೆಯುತ್ತಾ ಶಿಕ್ಷಣ, ಲಿಪಿ, ಸಂಸ್ಕೃತಿ, ಕಲೆ ಹೀಗೆ ಎಲ್ಲದರಲ್ಲೂ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಮಧ್ಯಪ್ರಾಚ್ಯದಿಂದ ಹಿಡಿದು ಸಿಂಧೂ ನದಿಯವರೆಗೂ ಬೆಳೆದು ಅಳಿದ ನಾಗರಿಕತೆ ಮಾನವ ಕುಲದ ಕಥೆಯನ್ನು ಹೇಳುತ್ತೆ. ಸುಮಾರು 1,75,000 ಶಿಲಾಶಾಸನಗಳನ್ನು ಆಧುನಿಕ ಇತಿಹಾಸಕಾರರಿಗೆ ಒದಗಿಸಿಕೊಟ್ಟ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಕ್ಷರಗಳನ್ನು, ಲಿಪಿಗಳನ್ನು ಉಪಯೋಗಿಸಿ ಶಿಲಾಶಾಸನಗಳನ್ನು ದಾಖಲೆಗಳಂತೆ ಉಪಯೋಗಿಸುತ್ತಿದ್ದ, ಅಂದಿನ ಕಾಲಕ್ಕೆ ಆಧುನಿಕ ಮಾರ್ಗಗಳನ್ನು ಉಪಯೋಗಿಸುತ್ತಿದ್ದ ನಾಗರಿಕತೆ ಅದಾಗಿತ್ತು. ಸುಮಾರು 6,000ದಿಂದ 7,000 ವರ್ಷಗಳಷ್ಟು ಹಳೆಯದಾದ ಅಂದಿನ ನಾಗರಿಕತೆ ಮತ್ತು ಆ ನಾಗರಿಕತೆಯ ಜನರ ಬಗ್ಗೆ ಇಂದಿಗೂ ಸಹ ಸಂಶೋಧನೆಗಳು ನಡೆಯುತ್ತಲೇ ಇದೆ. ಅವರು ಲಿಪಿಗಳನ್ನು ಸೃಷ್ಟಿಸಿದ್ರಂತೆ, ಅವರು ಚಕ್ರವನ್ನು ಕಂಡುಹಿಡಿದಿದ್ರಂತೆ, ಅವರು ಮೊದಲ ಬಾರಿಗೆ ದೋಣಿಯನ್ನ ತಯಾರಿಸಿದ್ರಂತೆ, ಅತ್ಯಾಧುನಿಕ ನೀರಾವರಿ ಕೃಷಿ ಪದ್ಧತಿಯನ್ನ ಅವರು ಅನುಸರಿಸುತ್ತಿದ್ರಂತೆ. ಅಂತಹ ಕುತೂಹಲಭರಿತ, ಶ್ರೀಮಂತವಾದ, ಪರಿಣಾಮಕಾರಿಯಾದ, ಪ್ರಬುದ್ಧವಾಗಿ ಬೆಳೆದಂತಹ ನಾಗರಿಕತೆ ಯಾವುದಾಗಿತ್ತು ಅನ್ನೋ ಪ್ರಶ್ನೆಗೆ ಉತ್ತರ ಸುಮೇರು ನಾಗರಿಕತೆ. ಸುಮೇರು ಜನರು ಅವರ ಪ್ರಾಂತ್ಯವನ್ನ ಕೆಂಗೀರ್ ಅಂತ ಕರೀತಾ ಇದ್ರಂತೆ, ಅಂದ್ರೆ ಉದಾತ್ತ ಪ್ರಭುಗಳ ದೇಶ ಅಂತ ಅರ್ಥ. ಅವರ ಭಾಷೆಯನ್ನ ಎಮೆಗೀರ್ ಅಂತ ಕರಿತಿದ್ರಂತೆ. ಇನ್ನು ಅವರನ್ನ ಅವರು ಸಂಗಿಗ ಅಥವಾ ಸಗಿಗ ಅಂತ ಗುರುತಿಸ್ಕೊಳ್ತಿದ್ರಂತೆ. ಇಂತಹ ನಾಗರಿಕತೆಯ ಶಿಲಾಶಾಸನಗಳನ್ನ, ಲಿಪಿಗಳನ್ನ 19ನೇ ಶತಮಾನದಲ್ಲಿ ಅರ್ಥೈಸಿಕೊಳ್ತಾ ಭೇದಿಸುತ್ತಾ ಹೋದಂತೆ ಒಂದು ದಂತಕತೆ ಹೊರಗಿನ ಪ್ರಪಂಚಕ್ಕೆ ಪರಿಚಯವಾಗಿತ್ತು. ಈ ದಂತಕತೆ ಆಧುನಿಕ ಇತಿಹಾಸಕ್ಕೆ ಸೆಡ್ಡು ಹೊಡೆಯುತ್ತಾ ವಿಜ್ಞಾನವನ್ನೇ ಪ್ರಶ್ನಿಸುವಂತಿತ್ತು. ಅದುವೇ ಅನುನಾಕಿಯ ದಂತಕತೆ, ದ ಲೆಜೆಂಡ್ ಆಫ್ ಅನುನಾಕಿ. $70 ಲಕ್ಷ ವರ್ಷಗಳ ಹಿಂದೆ ಚಿಂಪಾಂಜಿ ಅದರ ಹಿಂಬದಿ ಕಾಲಿನ ಮೇಲೆ ನಿಂತಿತ್ತು. ಅದರೊಂದಿಗೆ ಹೊಸ ಪ್ರಜಾತಿಯ ಹೋಮಿನನ್ಗಳ ಉಗಮವಾಗಿತ್ತು. ಮುಂಬರುವ ಕೆಲ ದಶಲಕ್ಷ ವರ್ಷಗಳ ಕಾಲ ಹೋಮಿನನ್ಗಳು ವಿಕಾಸನಗೊಂಡಿದ್ವು. ನೋಡಲು ಇನ್ನು ಮಂಗಗಳನ್ನೇ ಹೋಲುತ್ತಿದ್ರೂ ಸಹ ಅವರು ಮಂಗಗಳಾಗಿ ಉಳಿದಿರಲಿಲ್ಲ. ಅವರ ಮೆದುಳು ದೊಡ್ಡದಾಗಿತ್ತು. ಅವರು ಕಲ್ಲಿನಿಂದ ಆಯುಧಗಳನ್ನು ತಯಾರಿಸ್ತಿದ್ರು. ದೊಡ್ಡ ಪ್ರಾಣಿಗಳ ಹಿಂಡನ್ನು ಬೇಟೆಯಾಡತೊಡಗಿದ್ರು. ಅವರು ಬೆಂಕಿಯನ್ನು ಹೊತ್ತಿಸುವ ಕಲೆಯನ್ನು ಕಲ್ತಿದ್ರು. ಅವರ ಆಹಾರ, ಧಿರಿಸು, ವರ್ತನೆ ಎಲ್ಲವೂ ಬೆಳವಣಿಗೆಗೊಂಡಿದ್ವು. ಕಲ್ಲಿನಿಂದ ತಯಾರಿಸುತ್ತಿದ್ದಂತಹ ಆಯುಧಗಳಾದ ಈಟಿಯನ್ನ ಇನ್ನೂ ಹರಿತ ಮತ್ತು ಪರಿಣಾಮಕಾರಿಯಾಗಿಸೋಕೆ ಅವರಿಗೆ 100 ವರ್ಷಗಳೇ ಹಿಡಿತು. ಅವರ ಬದುಕು ಮತ್ತು ತಂತ್ರಜ್ಞಾನ ನಿಧಾನಗತಿಯಿಂದ ವಿಕಸನಗೊಳ್ತಿದ್ವು. ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ಹೋಮೋಸಿಪಿಯನ್ಸ್ಗಳು ಕಾಣಿಸಿಕೊಂಡಿದ್ವು. ನೋಡ್ತಿದ್ದಂತೆ ಅವರು, ಅಂದರೆ ನಾವು, ಹೋಮೋಸಿಪಿಯನ್ಸ್ ಇಡೀ ಭೂಮಿ ಮೇಲೆ ಅಧಿಪತ್ಯವನ್ನ ಸಾಧಿಸುವ ಪ್ರಜಾತಿಯಾಗಿ ಹೊರಹೊಮ್ಮಿದ್ವಿ. ಅಂದಿನ ಹೋಮೋಸಿಪಿಯನ್ಸ್ಗಳು ನಿಯಾಂಡರ್ಥಾಲ್ಸ್ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದ ಮೇಲೆ ಒಂದು ವಿಚಿತ್ರ ಬೆಳವಣಿಗೆಯಾಗಿತ್ತು. ತಂತ್ರಜ್ಞಾನ ಶರವೇಗದಲ್ಲಿ ಪ್ರಗತಿಗೊಂಡಿತ್ತು. ಗುಹೆ, ಗುಡಿಸಲು ವಾಸದಿಂದ ಸೌರಮಂಡಲದ ಇನ್ನೊಂದು ಗ್ರಹಕ್ಕೆ ರಾಕೆಟ್ ಹಾರಿಸುವವರೆಗೆ ಮಾನವನಿಗೆ ಕೇವಲ 30,000 ವರ್ಷಗಳಷ್ಟೇ ಹಿಡಿದ್ವು. ಇಷ್ಟು ತ್ವರಿತವಾಗಿ ಮಾನವನ ವಿಕಾಸ ಹೇಗಾಯಿತು? ಮಾನವನ ಬುದ್ಧಿಶಕ್ತಿ ಇಷ್ಟರ ಮಟ್ಟಿಗೆ ಹೇಗೆ ಬೆಳೆದಿತ್ತು? ಮಾನವ ಇದನ್ನೆಲ್ಲ ಹೇಗೆ ಸಾಧ್ಯವಾಗಿಸ್ದ? ಈ ಪ್ರಶ್ನೆಗಳಿಗೆ ಉತ್ತರ ಮಾನವನಿಗೆ ಸಾಧ್ಯವಿರಲಿಲ್ಲ. ಮಾನವ ವಿಕಸನವೂಗೊಂಡಿರಲಿಲ್ಲ. ಬದಲಿಗೆ ಮಾನವ ಜಾತಿಯನ್ನ ಉದ್ದೇಶಪೂರ್ವಕವಾಗಿ ಒಬ್ಬ ಉತ್ತಮವಾದ ಗುಲಾಮರನ್ನಾಗಿ ಉಪಯೋಗಿಸಲು ಅನ್ಯ ಗ್ರಹದಿಂದ ಬಂದ ತಂತ್ರಜ್ಞಾನದಲ್ಲಿ ಉತ್ತುಂಗದಲ್ಲಿ ಇದ್ದಂತಹ ಅತ್ಯಂತ ಶಕ್ತಿಶಾಲಿ ಜೀವಿಗಳು ಬಹಳಷ್ಟು ಮುತುವರ್ಜಿ ವಹಿಸಿ ಮಾನವನನ್ನ ತಯಾರಿಸಿದ್ರಂತೆ. ಇಷ್ಟೊಂದು ಶಕ್ತಿಶಾಲಿಯಾಗಿದ್ದ, ನಾಗರಿಕತೆ ಮತ್ತು ವಿಜ್ಞಾನದಲ್ಲಿ ಉತ್ತುಂಗದಲ್ಲಿದ್ದ, ಭೂಮಿಗೆ ಬಂದು ಮಾನವರನ್ನ ಗುಲಾಮರಾಗಿಸಿಕೊಂಡ ಅನ್ಯಗ್ರಹ ಜೀವಿಗಳೇ ಅನುನಾಕಿಗಳು. ಹಾಗಿದ್ರೆ ವಿಸ್ಮಯ ಭರಿತ ಸುಮೇರು ಪುರಾಣಗಳಲ್ಲಿರೋ ದಂತಕತೆ ಅನುನಾಕಿಗಳ ಬಗ್ಗೆ ಏನು ಹೇಳುತ್ತೆ? ಈ ಅನುನಾಕಿಗಳು ಯಾರು? ಯಾವ ಗ್ರಹದವರು? ಭೂಮಿಗೆ ಯಾಕೆ ಬಂದಿದ್ರು? ಮನುಷ್ಯರನ್ನ ಯಾಕೆ ಗುಲಾಮರನ್ನಾಗಿಸ್ಕೊಂಡಿದ್ರು? ಈಗ ಆ ಅನುನಾಕಿಗಳು ಎಲ್ಲಿದ್ದಾರೆ? ಅವ್ರ ಉದ್ದೇಶ ಏನಾಗಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಉತ್ತರ ಹುಡ್ಕೋಣ. ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಆರ್ಟೋಕ್ರಸಿ. ನಾನು ವಿಶಾಲ್ ಹೆಗಡೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ
ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಬಹಳ ಕುತೂಹಲಕಾರಿಯಾಗಿರಲಿದೆ, ಹಾಗಾಗಿ ತಪ್ಪದೆ ಕೊನೆಯವರೆಗೂ ನೋಡಿ. ಚಿನ್ನ, ಬಂಗಾರ, ಸುವರ್ಣ ಇದೊಂದು ಅತ್ಯದ್ಭುತವಾದ ಲೋಹ. ಚಿನ್ನ ಉತ್ತಮವಾದ ನಿರ್ವಾಹಕ, ಎಲೆಕ್ಟ್ರಾನಿಕ್ಸ್ ಸಾಧನಗಳಿಗೆ ಅತ್ಯವಶ್ಯಕ, ಅಂತರಿಕ್ಷಯಾನದ ವಾಹನಗಳಿಗೆ ಬಹಳ ನಿರ್ಣಾಯಕ ಪದಾರ್ಥ ಈ ಚಿನ್ನ. ವಿಕಿರಣಶೀಲ ಚಿನ್ನದ ಸಮಸ್ಥಾನಿಗಳು ಕ್ಯಾನ್ಸರ್ ಜೀವಕೋಶಗಳನ್ನು ಗುರಿಯಾಗಿಸಿ ನಾಶಪಡಿಸಬಲ್ಲದು. ಚಿನ್ನದ ಲೋಹವನ್ನು ಮಾಹಿತಿ ಸಂಸ್ಕರಣೆ ಮತ್ತು ಪ್ರಸಾರ ಯಂತ್ರಗಳಲ್ಲಿ ಉಪಯೋಗಿಸಲಾಗುತ್ತೆ. 20ನೇ ಶತಮಾನಕ್ಕೂ ಮೊದಲು ಈ ಚಿನ್ನವನ್ನು ಆಭರಣ ಮತ್ತು ನಾಣ್ಯಗಳ ರೀತಿ ಚಲಾವಣೆಯನ್ನು ಹೊರತುಪಡಿಸಿ ಬೇರಾವುದೇ ಪ್ರಾಯೋಗಿಕ ಉಪಯೋಗಗಳಿಗೆ ಇದನ್ನು ಬಳಸ್ತಾ ಇರಲಿಲ್ಲ. ಚಿನ್ನದ ನ್ಯಾನೋ ಪಾರ್ಟಿಕಲ್ಸ್ ಅಂದರೆ ಅತ್ಯಂತ ಸಣ್ಣ ಸೂಕ್ಷ್ಮವಾದ ಕಣಗಳು ವಾತಾವರಣವನ್ನು ಶುದ್ಧಿಗೊಳಿಸುತ್ತೆ. ಚಿನ್ನದ ಅಂಶ ರಾಸಾಯನಿಕ ಪ್ರಕ್ರಿಯೆಗೆ ಸಹಾಯವನ್ನು ಮಾಡಿ ನೀರನ್ನು ಸಹ ಶುದ್ಧೀಕರಣಗೊಳಿಸುತ್ತೆ. ಗಾಳಿಯಲ್ಲಿರೋ ವಿಷಕಾರಿ ಅಂಶಗಳನ್ನು ಸಹ ನಾಶಪಡಿಸಿ ಶುದ್ಧಗೊಳಿಸುತ್ತೆ. ಈ ಅಂಶದಿಂದಲೇ ಸುಮೇರು ನಾಗರಿಕತೆ ಪೂಜಿಸುತ್ತಿದ್ದಂತಹ ಅನುನಾಕಿಗಳು ಮುನ್ನೆಲೆಗೆ ಬಂದಿದ್ರು. ಚಿನ್ನ ಇಡೀ ಸೌರಮಂಡಲದಲ್ಲೇ ಅತ್ಯಂತ ಮೌಲ್ಯಯುತವಾದ ಲೋಹ. ಈ ಚಿನ್ನಕ್ಕಾಗಿಯೇ ಅನುನಾಕಿಗಳು ಭೂಮಿಗೆ ಬಂದಿದ್ರು. ಸುಮೇರು ಜನರು ಪೂಜಿಸುತ್ತಿದ್ದ ಮಾತ್ರಕ್ಕೆ ಅನುನಾಕಿಗಳು ದೇವರಾಗಿರಲಿಲ್ಲ. ಅವರು ಚಿನ್ನಕ್ಕಾಗಿ ಭೂಮಿಗೆ ಬಂದಂಥ ಅನ್ಯಗ್ರಹ ಜೀವಿಗಳಾಗಿದ್ದರು. ಅಳಿವಿನ ಅಂಚಿನಲ್ಲಿದ್ದ ಅವರ ಗ್ರಹವನ್ನು ಸರಿಪಡಿಸೋಕೆ ಅವರಿಗೆ ಚಿನ್ನದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಅವರು ಇಡೀ ಬ್ರಹ್ಮಾಂಡವನ್ನು, ಸೌರಮಂಡಲಗಳನ್ನು ಹುಡುಕ್ತಿದ್ರು. ಚಿನ್ನ ಅತ್ಯಂತ ಅಪರೂಪವಾದ ಲೋಹವಾಗಿತ್ತು. ಆದರೆ ಈ ಚಿನ್ನ ಭೂಮಿಯಲ್ಲಿ ಹೇರಳವಾಗಿ ಸಿಗುತ್ತಿತ್ತು. ಇದನ್ನು ಅರಿತ ಅನುನಾಕಿಗಳು ಅವರ ಗ್ರಹದಿಂದ ಭೂಮಿಯ ಮೇಲೆ ಚಿನ್ನದ ಗಣಿಗಾರಿಕೆಯನ್ನು ನಡೆಸಲು ಒಂದು ತಂಡವನ್ನು ಕಳುಹಿಸಿಕೊಡುತ್ತೆ. ಅನುನಾಕಿಗಳ ಗ್ರಹ ನಮ್ಮ ಸೌರಮಂಡಲದ ತುತ್ತ ತುದಿಯಲ್ಲಿ ಅತ್ಯಂತ ದೂರದಲ್ಲಿ ಅಡಗಿ ಕೂತಿದೆ. ಝಕರೈ ಸಿಟ್ಜೆನ್ ಆ ಗ್ರಹವನ್ನು 12ನೇ ಗ್ರಹ ಅಂತ ಸಂಬೋಧಿಸಿದ್ರೆ ನಾಸಾ ಅದನ್ನು ಪ್ಲಾನೆಟ್ 9 ಎಂದು ಹೆಸರಿಸಿತ್ತು. ಒಂದಷ್ಟು ಜನ ಅದನ್ನು ಪ್ಲಾನೆಟ್ ಎಕ್ಸ್ ಅಂತ ಕೂಡ ಗುರುತಿಸ್ತಾರೆ. ಆದರೆ ಸುಮೇರು ಜನರು ಮತ್ತು ಅನುನಾಕಿಗಳು ಅವರ ಗ್ರಹವನ್ನು ನಿಬಿರು ಅಂತ ಕರೀತಾ ಇದ್ರು. ಈ ನಿಬಿರು ಗ್ರಹದಲ್ಲಿ ಪುರಾತನ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳೋಕೆ ಶುರುವಾಯಿತು. ವಿಷಪೂರಿತ ವಾತಾವರಣದಿಂದ ಕೂಡಿ ಅಲ್ಲಿರುವ ಜನರು ಮತ್ತು ಪ್ರತಿ ಜೀವಿಯೂ ಸಹ ಅಳಿವಿನ ಅಂಚಿನಲ್ಲಿತ್ತು. ಆ ಗ್ರಹ ವಿನಾಶವನ್ನ ಎದುರು ನೋಡುತ್ತಿತ್ತು. ಅವರ ವಾತಾವರಣವನ್ನ ಮತ್ತೆ ಆರೋಗ್ಯಕರವಾಗಿಸಲು ಅನುನಾಕಿಗಳಿಗೆ ಚಿನ್ನದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಅವರು ಭೂಮಿಯ ಕಡೆಗಿನ ದಂಡಯಾತ್ರೆಗೆ ಬಹಳ ಪ್ರಾಮುಖ್ಯತೆಯನ್ನ ನೀಡಿದ್ದರು. ಅವರಿಗೆ ಭೂಮಿಯಲ್ಲಿರುವ ಪ್ರತಿ ಗ್ರಾಮ್ ಚಿನ್ನವೂ ಸಹ ಹೊರತೆಗೆದು ವಾಪಸ್ ಅವರ ಗ್ರಹ ನಿಬಿರುಗೆ ತೆಗೆದುಕೊಂಡು ಹೋಗುವ ಉದ್ದೇಶ ಮತ್ತು ಅನಿವಾರ್ಯತೆ ಇತ್ತು. ಇಲ್ಲಿಂದಲೇ ಭೂಮಿಯ ಭವಿಷ್ಯ ಬದಲಾಗುವ ಹೊಸ್ತಿರಲ್ಲಿ ನಿಂತಿತ್ತು. ಸುಮಾರು 4,50,000 ವರ್ಷಗಳ ಹಿಂದೆ ಅನುನಾಕಿಗಳ ಮೊದಲ ಯಾತ್ರಿಕರ ತಂಡ ಭೂಮಿಗೆ ಬಂದು ಇಳಿದಿತ್ತು. ಅನುವಿನ ಮಗ ಎಂಕಿ ಮುನ್ನಡೆಸುತ್ತಿದ್ದಂತಹ ಆ ತಂಡದಲ್ಲಿ 300 ಜನ ಅನುನಾಕಿಗಳ ಜೊತೆ 600 ಇಜಿಜಿಗಳನ್ನು ಕರೆತಂದಿದ್ರು. ಈ ಇಜಿಜಿಗಳು 12 ಅಡಿ ಎತ್ತರದ ಅನುನಾಕಿಗಳ ಗುಲಾಮರಾಗಿದ್ದರು. ಅವರನ್ನು ದುಡಿಸಿಕೊಂಡು ಅವರಿಂದ ಕಾರ್ಯ ಸಾಧನೆಗೆ ಶ್ರಮ ಹಾಕಿಸಲಾಗ್ತಿತ್ತು. ಇಜಿಜಿಗಳ ಪೂರ್ತಿ ಜನಾಂಗ ಈ ರೀತಿ ಗುಲಾಮರಾಗೇ ಹುಟ್ಟಿ ಗುಲಾಮರಾಗೇ ಸಾಯ್ತಿತ್ತು. ಅವರು ಶಕ್ತಿಶಾಲಿಗಳಾಗಿದ್ದರೂ ಸಹ ಅವರ ಬಳಿ ಬುದ್ಧಿಶಕ್ತಿಯ ಕೊರತೆ ಇತ್ತು. ಭೂಮಿಗೆ ಸಮೀಪಿಸ್ತಾ ಭೂಮಿಯ ಸೌಂದರ್ಯವನ್ನು ನೋಡಿ ರೋಮಾಂಚನಗೊಂಡಿದ್ದರು ಅನುನಾಕಿಗಳು. ಎಷ್ಟೋ 1000 ವರ್ಷಗಳ ನಂತರ ಅವರು ಇಂತಹ ಜೀವ ವೈವಿಧ್ಯತೆ ಇರುವ, ಲವಲವಿಕೆ ಇರುವ, ಪ್ರಕೃತಿ ಭರಿತ ಯೌವನವಾದ ಗ್ರಹವನ್ನು ನೋಡಿದ್ರು. ಕೊನೆಯ ಬಾರಿ ಇಂತಹ ದೃಶ್ಯವನ್ನ ನೋಡಿದ್ದು ಅವರ ಗ್ರಹ ನಿಬಿರುವಿನಲ್ಲಿ. ನಿಬಿರು ಈಗ ಅಳಿವಿನ ಅಂಚಿನಲ್ಲಿರುವ ವಿಷಯ ನೆನಪಾಗಿ ಎಲ್ಲರೂ ಗಂಭೀರವಾಗಿದ್ರು. ಅವರಿಗೆ ಅವರ ಗುರಿ ಸ್ಪಷ್ಟವಾಗಿತ್ತು. ಭೂಮಿಯ ಮೇಲಿರುವ ಪ್ರತಿ ಗ್ರಾಮ್ ಚಿನ್ನವೂ ಸಹ ಅನುನಾಕಿಗಳಿಗೆ ಅತ್ಯಮೂಲ್ಯವಾಗಿತ್ತು. ಅನುನಾಕಿಗಳು ಯುಪ್ರೆಟಿಸ್ ಮತ್ತು ಟಿಗ್ರಿಸ್ ನದಿಯ ಮಧ್ಯ ಇರುವ ಸೋಂಪಾದ ಹಚ್ಚ ಹಸಿರಿನ ಕಾಡಿನ ನಡುವೆ ನೆಲೆಗೊಂಡರು. ಕಾಲಾನಂತರದಲ್ಲಿ ಈ ಪ್ರದೇಶ ಮೆಸೊಪಟೇಮಿಯಾ ಎಂದು ಕರೆಯಲ್ಪಟ್ಟಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾಗಿ ಅನುನಾಕಿಯ ನಾಯಕ ಎಂಕಿ ಇಜಿಜಿಗಳಿಗೆ ಒಂದು ಕಾರ್ಯವನ್ನ ನೇಮಿಸ್ತಾನೆ. ಅದೇನೆಂದರೆ 7 ದಿನದಲ್ಲಿ ಅನುನಾಕಿಗಳಿಗಾಗಿ ಒಂದು ಸುಂದರ ನಗರವನ್ನು ಕಟ್ಟಬೇಕು. ಅದು
ಅನುನಾಕಿಗಳ ಹಿರಿಮೆಯನ್ನ ಸಾರುವಂತಿರಬೇಕು. ಅತ್ಯಂತ ಶ್ರಮವಹಿಸಿ ಸತತ 7 ದಿನಗಳ ಕಾಲ ದುಡಿದು ಈಜಿಜಿಗಳು ಒಂದು ಅದ್ಭುತ ನಗರವನ್ನೇ ಕಟ್ಟುತ್ತಾರೆ. ಆ ನಗರಕ್ಕೆ ಎರಿಡು ಎಂದು ಹೆಸರಿಡಲಾಗುತ್ತೆ. ಅದು ಅನುವಿನ ಮಗ ಎಂಕಿಯ ಆಳ್ವಿಕೆಗೆ ಒಳಪಡುತ್ತೆ. ಅನುನಾಕಿಗಳು ಈ ಈಜಿಜಿಗಳ ಮೇಲೆ ಬಹಳ ದಬ್ಬಾಳಿಕೆ ಮತ್ತು ಕ್ರೂರವಾದ ವರ್ತನೆಯನ್ನ ಹೊಂದಿರುತ್ತಾರೆ. ಎರಿಡು ನಗರವನ್ನ ಕಟ್ಟಿ ಮುಗಿಸುತ್ತಿದ್ದಂತೆ ಈ ಈಜಿಜಿಗಳನ್ನ ಚಿನ್ನದ ಗಣಿಗಾರಿಕೆಯಲ್ಲಿ ತೊಡಗಿಸಲಾಗುತ್ತೆ. 1,50,000 ವರ್ಷಗಳ ಕಾಲ ಈಜಿಜಿಗಳು ಗಣಿಯಲ್ಲಿ ಚಿನ್ನವನ್ನ ಹೊರತೆಗೆಯುವ ಕೆಲಸವನ್ನ ಮಾಡ್ತಾರೆ. ಹಗಲು ರಾತ್ರಿ ಎಡಬಿಡದೆ ಟನ್ಗಟ್ಟಲೆ ಚಿನ್ನವನ್ನ ಒಗ್ಗೂಡಿಸ್ತಾರೆ. ಅನುನಾಕಿಗಳ ಅಂತರಿಕ್ಷ ನೌಕೆ ಚಿನ್ನವನ್ನ ಹೊತ್ತು ಅವರ ಗ್ರಹವಾದ ನಿಬಿರುಗೆ ಸಾಗಿಸಲು ಶುರು ಮಾಡುತ್ತೆ. ಇದನ್ನ ಕಂಡು ಖುಷಿ ಪಡುವ ನಿಬಿರು ಗ್ರಹದ ನಾಯಕ ಅನು ಉತ್ಪಾದನೆಯನ್ನ ಇನ್ನೂ ತ್ವರಿತಗೊಳಿಸುವಂತೆ ಭೂಮಿಯಲ್ಲಿದ್ದ ಅವನ ಮಗ ಎಂಕಿಗೆ ಆದೇಶವನ್ನ ನೀಡುತ್ತಾನೆ. ಒತ್ತಡಕ್ಕೆ ಒಳಗಾಗಿ ಬೇರೆ ದಾರಿ ಕಾಣದೆ ಎಂಕಿ ಅವರ ಗುಲಾಮ ಕೆಲಸಗಾರರಾದ ಈಜಿಜಿಗಳ ಮೇಲೆ ಇನ್ನೂ ದಬ್ಬಾಳಿಕೆ ಹಿಂಸೆಯನ್ನ ನಡೆಸಿ ತ್ವರಿತವಾಗಿ ಚಿನ್ನವನ್ನು ಹೊರತೆಗೆಯಲು ಬಲವಂತವನ್ನ ಹೇರ್ತಾನೆ. ಈಗ ಈಜಿಜಿಗಳ ನಡುವೆ ಭಿನ್ನಾಭಿಪ್ರಾಯ ಮತ್ತು ಅನುನಾಕಿಗಳ ಈ ನಡವಳಿಕೆ ವಿರುದ್ಧ ಕೋಪ ಅಸಮ್ಮತಿಯ ಭಾವನೆಗಳು ಶುರುವಾಗಿತ್ತು. ಅಲ್ಲಿ ಬಂಡಾಯದ ರೂಪುರೇಷೆಗಳು ತಯಾರಾಗಲು ಆರಂಭಿಸಿತ್ತು. ಅದರ ಮುಂದಾಳತ್ವವನ್ನು ಈಜಿಜಿ ಗುಲಾಮರಲ್ಲೇ ಹೆಚ್ಚು ಧೈರ್ಯವಂತ ಮತ್ತು ಖ್ಯಾತಿ ಹೊಂದಿದ ಅತ್ರಹಸಿಸ್ ವಹಿಸಿಕೊಳ್ಳುತ್ತಾನೆ. ಇನ್ನೆಂದೂ ಗುಲಾಮಗಿರಿಗೆ, ದಬ್ಬಾಳಿಕೆಗೆ, ಚಿತ್ರಹಿಂಸೆಗೆ ಒಳಪಡಬಾರದು, ಇನ್ನೆಂದೂ ಗಣಿಗಾರಿಕೆಯಲ್ಲಿ ಹಗಲು ರಾತ್ರಿ ದುಡಿಯಬಾರದು ಎಂಬ ನಿರ್ಧಾರವನ್ನ ಈಜಿಜಿಗಳು ತೆಗೆದುಕೊಳ್ತಾರೆ. ಇದು ಅನುನಾಕಿಗಳ ಮತ್ತು ಈಜಿಜಿಗಳ ಘರ್ಷಣೆಗೆ ನಾಂದಿ ಹಾಡಿತ್ತು. ನೋಡ್ತಿದ್ದಂತೆ ಘರ್ಷಣೆ ಯುದ್ಧವಾಗಿ ಬದಲಾಗಿತ್ತು. ಒಂದೇ ನಕ್ಷತ್ರದ ಹೊಳಪಿನಲ್ಲಿ ಹುಟ್ಟಿದ್ದರೂ ಸಹ ಕತ್ತಲೆಯ ಗಾಢಾಂಧಕಾರಕ್ಕೆ ಅವರನ್ನ ತಳ್ಳಿದ್ದಕ್ಕಾಗಿ ಅನುನಾಕಿಗಳ ಮೇಲೆ ಈಜಿಜಿಗಳಿಗೆ ರೋಷವಿರುತ್ತೆ. ಮತ್ತೊಮ್ಮೆ ಬೆಳಕು ಕಾಣಲು ಈ ಸಂಗ್ರಾಮ ಅಗತ್ಯ ಎಂದು ಅತ್ರಹಸಿಸ್ ಯುದ್ಧದ ಘೋಷಣೆಯನ್ನ ಮಾಡ್ತಾನೆ. ಗಣಿಗಾರಿಕೆಯ ಉಪಕರಣಗಳೇ ಈಜಿಜಿಗಳ ಆಯುಧವಾಗಿರುತ್ತೆ. ಬಂಧಿಸಿದ್ದ ಸರಪಳಿಗಳನ್ನು ಮುರಿದು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಆರಂಭಿಸ್ತಾರೆ. ಎರಿಡು ನಗರ ರಣಾಂಗಣವಾಗುತ್ತೆ. ಚಿನ್ನದ ಗಣಿಗಾರಿಕೆ ನೆಲಸಮವಾಗುತ್ತೆ. 16 ದಿನಗಳ ಕಾಲ ಈ ಯುದ್ಧ ಮುಂದುವರಿಯುತ್ತೆ. ಈಜಿಜಿಗಳು ಶೂರರಂತೆ ಹೋರಾಡ್ತಾರೆ. 100 ಈಜಿಜಿಗಳು 16 ಅನುನಾಕಿಗಳು ಸಾವನ್ನಪ್ಪುತ್ತಾರೆ. ಅಂತಿಮವಾಗಿ ಯುದ್ಧ ಮುಗಿದಿರುತ್ತೆ. ಈಜಿಜಿಗಳ ಸಾಹಸಮಯ ಹೋರಾಟದ ನಂತರವೂ ಅವರು ಅನುನಾಕಿಗಳ ಮುಂದೆ ಸೋಲನ್ನು ಕಾಣ್ತಾರೆ. ಅವರೆಲ್ಲರನ್ನ ಮತ್ತೆ ಸರಪಳಿಯಲ್ಲಿ ಬಂಧಿಸಲಾಗುತ್ತೆ. ಆತ್ಮರಕ್ಷಣೆಗೆ ಅವರ ಬಳಿ ಒಂದು ಸಣ್ಣ ಉಪಕರಣಗಳನ್ನೂ ಸಹ ಬಿಡದೆ ಎಲ್ಲವನ್ನ ಕಸಿದುಕೊಳ್ಳಲಾಗುತ್ತೆ. ಈಜಿಜಿಗಳ ಕಣ್ಮುಂದೆ ಮತ್ತದೇ ಅಂಧಕಾರ ಆವರಿಸಿಕೊಳ್ಳುತ್ತೆ. ಮತ್ತೆ ಈಜಿಜಿಗಳನ್ನ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡಿಸಲು ಎಂಕಿ ಹಿಂದೇಟು ಹಾಕ್ತಾನೆ. ಪುನಃ ಬಂಡಾಯವೆದ್ದು ಸಮಯ ಮತ್ತೆ ಸಂಪನ್ಮೂಲಗಳನ್ನ ವ್ಯರ್ಥಗೊಳಿಸಬಹುದು ಅಂತ ಆಲೋಚಿಸ್ತಾನೆ. ಈಗ ಅನುನಾಕಿಗಳ ಬಳಿ ಅಭಾವವಿರುವುದೇ ಸಮಯ. ಇಲ್ಲಿ ಪ್ರತಿ ಕ್ಷಣ ತಡವಾದಷ್ಟು ಅಲ್ಲಿ ನಿಬಿರು ಗ್ರಹ ಪ್ರತಿ ಗಳಿಗೆ ವಿನಾಶಕ್ಕೆ ಹತ್ತಿರವಾಗ್ತಿರುತ್ತೆ. ಹೀಗಿರುವಾಗ ಎಂಕಿಗೆ ಭೂಮಿಯ ಮೇಲೆ ಮಂಗಗಳ ರೀತಿ ಬದುಕ್ತಿರೋ ಹೋಮೋಸಿಪಿಯನ್ಸ್ ಮೇಲೆ ದೃಷ್ಟಿ ಬೀಳುತ್ತೆ. ಯಾವ ಕೆಲಸ ನಿಂತರೂ ಚಿನ್ನದ ಗಣಿಗಾರಿಕೆ ನಿಲ್ಲಬಾರದು. ಈ ಹೋಮೋಸಿಪಿಯನ್ಸ್ ಅಂದ್ರೆ ಇಂದಿನ ಮಾನವರ ಲಕ್ಷಾಂತರ ವರ್ಷದ ಹಳೆಯ ಪೂರ್ವಜರು. ಅವರಿನ್ನೂ ಆಗ ಬುದ್ಧಿವಂತ ಜೀವಿಗಳಾಗಿರಲಿಲ್ಲ. ಅವರಿಗೆ ತಂತ್ರಜ್ಞಾನ ಅಥವಾ ಪ್ರಕೃತಿಯ ಕುರಿತು ಹೆಚ್ಚಿನ ತಿಳುವಳಿಕೆಯೂ ಇರಲಿಲ್ಲ. ಜೊತೆಗೆ ಈ ಹೋಮೋಸಿಪಿಯನ್ಸ್ ಅತ್ಯಂತ ಹಿಂಸಾತ್ಮಕ ಮತ್ತು ಆಕ್ರಮಣಕಾರಿ ಮನೋಭಾವವನ್ನು ಹೊಂದಿದ್ರು. ಅವರುಗಳಿನ್ನೂ ಅನುನಾಕಿಗಳು ಬಯಸಿದ ಕೆಲಸ ಮಾಡುವಷ್ಟು ಪ್ರಬುದ್ಧರಾಗಿರಲಿಲ್ಲ. ಅದಕ್ಕೆ ಎಂಕಿ ಅವರನ್ನ ಪ್ರಬುದ್ಧರನ್ನಾಗಿ ಮಾಡಿದ್ರೆ ಒಬ್ಬ ಪರಿಪೂರ್ಣ ಗುಲಾಮರನ್ನ ಆ ಜೀವಿಗಳಿಂದ ತಯಾರಿಸಿದ್ರೆ ಅಂತ ಯೋಚಿಸಿದ. ತಕ್ಷಣ ಆ ಆಲೋಚನೆ ಕಾರ್ಯಗತವಾಗುವಂತೆ ಅನುವಂಶಿಕ ಅಭಿಯಾಂತ್ರಿಕ ಅಂದ್ರೆ ಜೆನೆಟಿಕಲ್ ಇಂಜಿನಿಯರಿಂಗ್ ಮೇಲೆ ಪ್ರಯೋಗಗಳನ್ನು ಆರಂಭಿಸ್ತಾರೆ. ಅನುನಾಕಿಗಳು ಹೋಮೋ ಎರೆಕ್ಟಸ್ನ ಒಬ್ಬ ಗಂಡಸನ್ನ ಅಪಹರಿಸಿ ಅವನ ವಂಶವಾಹಿಗಳಲ್ಲಿ ಅನುನಾಕಿಯ ವಂಶವಾಹಿಗಳನ್ನು ಬೆರೆಸಿ ಹೊಸ ಪ್ರಭೇದ ತಯಾರಿಸುವ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಈ ಪ್ರಯೋಗದ ಮೊದಲ ಫಲಿತಾಂಶವು ಅನುನಾಕಿಗಳ ಆಶಯದಂತೆ ಬರಲಿಲ್ಲ. ಒಬ್ಬ ಪರಿಪೂರ್ಣ ಗುಲಾಮರನ್ನ ತಯಾರಿಸುವ ಬದಲು
ಅವರು ಒಬ್ಬ ಪರಿಪೂರ್ಣ ರಾಕ್ಷಸರನ್ನ ತಯಾರು ಮಾಡಿದರು. ಗೋರ್ಗಾನ್, ಸೈಕ್ಲಾಪ್ಸ್, ಬಾನ್ಶ್ರೀಸ್ ಮತ್ತು 2 ತಲೆಯ ಅಜಾನುಬಾಹು ರಾಕ್ಷಸರು ಪ್ರಯೋಗದ ಮೊದಲ ಹಂತದಲ್ಲಿ ಭೂಮಿಗೆ ಬಂದರು. ಇದರ ನಂತರ ಅನುನಾಕಿಗಳು ಅವರ ತಂತ್ರವನ್ನ ಬದಲಾಯಿಸಿದ್ರು. ಗಂಡು ಹೋಮೋ ಎರೆಕ್ಟಸ್ ಬದಲು ಹೆಣ್ಣು ಹೋಮೋ ಎರೆಕ್ಟಸ್ನ ಅಪಹರಿಸಿದ್ರು. ಅನುನಾಕಿಗಳ ಮತ್ತು ಗಂಡು ಹೋಮೋ ಎರೆಕ್ಟಸ್ನ ವಂಶವಾಹಿಗಳನ್ನ ಬೆರೆಸಿ ಒಂದಾಗಿಸಿ ಆ ಹೆಣ್ಣು ಹೋಮೋ ಎರೆಕ್ಟಸ್ ಗರ್ಭ ಧರಿಸುವಂತೆ ಪ್ರಯೋಗ ನಡೆಸಿದ್ರು. ಈ ಬಾರಿ ಪ್ರಯೋಗಾಲಯದ ಉಪಕರಣಗಳ ಬದಲು ಒಬ್ಬ ಹೆಣ್ಣು ಹೊಸ ಪ್ರಜಾತಿಯ ಮಾನವ ಮತ್ತು ಅನುನಾಕಿಯ ವಂಶವಾಹಿಯನ್ನ ಪಡೆದ ಪ್ರಪ್ರಥಮ ಮಗುವಿಗೆ ಜನ್ಮವನ್ನ ನೀಡಲು ಸಿದ್ಧಳಾಗಿದ್ಲು. ಈ ವಿಷಯ ಏಂಕಿಗೂ ಸಹ ಬಹಳ ಕುತೂಹಲವನ್ನ ಮೂಡಿಸಿತ್ತು. ಕೆಲವೇ ತಿಂಗಳುಗಳಲ್ಲಿ ಆ ದಿನ ಕೂಡ ಬಂದೇ ಬಿಡ್ತು. ಆ ಹೆಣ್ಣು ಜನ್ಮವನ್ನ ನೀಡಿದ್ಲು. ಆಕೆ ಗಂಡು ಮಗುವನ್ನ ಹೆತ್ತಿದ್ಲು. ಆ ಮಗು ಅನುನಾಕಿಗಳ ರೂಪವನ್ನ ಹೊಂದಿತ್ತು. ಅವನಿಗೆ ಅನುನಾಕಿಗಳು ಅಡಾಮು ಎಂದು ಹೆಸರನ್ನ ಇಟ್ಟರು. ಅಡಾಮು ಎಂದರೆ ಮೊದಲ ಮಾನವ ಎಂದರ್ಥ. ಗೆಳೆಯರೇ, ಈ ಕತೆ ಅಕೆಡೇನಿಯನ್, ಸುಮೇರಿಯನ್, ಈಜಿಪ್ಷಿಯನ್, ಬ್ಯಾಬಿಲೋನಿಯನ್ ಹೀಗೆ ಹಲವಾರು ಪುರಾಣಗಳ ಜೊತೆ ಅಬ್ರಾಹಮಿಕ್ ಮತ್ತು ಬಿಬ್ಲಿಕಲ್ ಕತೆಗಳಿಗೂ ಬಹಳಷ್ಟು ಹೊಂದಾಣಿಕೆ ಮತ್ತು ಹೋಲಿಕೆಗಳನ್ನು ಪಡೆಯುತ್ತೆ. ಇತಿಹಾಸದಲ್ಲಿ ಗುಪ್ತವಾದ ಒಂದು ದೊಡ್ಡ ಅಂತರವಿದೆ. ಈ ಹೋಮಿನಿಡ್ಗಳು ಸರಳವಾದ ಬೇಟೆಯಾಡುವ ಪ್ರಾಣಿಗಳಿಂದ ಮುಂದುವರಿದ ಬುದ್ಧಿಶಾಲಿ ಜನಾಂಗವಾಗಿ ಬೆಳವಣಿಗೆ ಹೊಂದಲು ಬಹಳ ಕಡಿಮೆ ಸಮಯವನ್ನು ತೆಗೆದುಕೊಂಡಿದ್ರು. ಇದಕ್ಕೆ ಅಡಾಮುವಿನ ಜನನ ಮುಖ್ಯ ಕಾರಣವಾಗಿತ್ತು. ಅಡಾಮುವಿನ ನಂತರ ಅನುನಾಕಿಗಳು ಹೀವಾ ಎನ್ನುವ ಹೆಣ್ಣನ್ನು ಸಹ ಹುಟ್ಟುಹಾಕ್ತಾರೆ. ಅವರು ಈ ಹೊಸ ಮಾನವರು ಅವರಾಗಿಯೇ ಪ್ರಾಕೃತಿಕವಾಗಿ ಅವರ ಜನಸಂಖ್ಯೆಯನ್ನು ಹೆಚ್ಚಿಸಲಿ ಎಂದು ಬಯಸ್ತಾರೆ. ಅಂತೆಯೇ ಕೆಲವೇ ವರ್ಷಗಳಲ್ಲಿ ಈ ಹೊಸ ಮಾನವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಯಿತು. ಅನುನಾಕಿಗಳು ಈ ಮಾನವರ ಬೆಳವಣಿಗೆಗೆ ನೂರಾರು ವರ್ಷಗಳ ಕಾಲ ಸಹಾಯವನ್ನು ಮಾಡಿದ್ರು. ಸಾವಿರಾರು ಮಾನವರು ಈ ಅನುನಾಕಿಗಳ ನೇತೃತ್ವದಲ್ಲಿ ಪ್ರಗತಿಯನ್ನ ಹೊಂದಿದ್ರು. ಈ ಮಾನವರಿಗೆ ಮನೆ ನಿರ್ಮಿಸುವ, ನಗರವನ್ನು ಕಟ್ಟುವ, ಕೃಷಿಯನ್ನು ಮಾಡುವ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಚಿನ್ನದ ಗಣಿಯನ್ನ ನಿರ್ವಹಿಸುವ ಮತ್ತು ಅಗೆದು ಹೊರತೆಗೆಯುವ ವಿದ್ಯೆ ಮತ್ತು ತಂತ್ರಗಾರಿಕೆಯನ್ನ ಅನುನಾಕಿಗಳು ಕಲಿಸಿಕೊಟ್ಟಿದ್ರು. ಅವರು ಸೃಷ್ಟಿಸಿದ ಈ ಹೊಸ ಜೀವಿಗಳಿಂದ ಅವರು ಬಹಳ ಸಂತೋಷಗೊಂಡಿದ್ರು. ಆದರೆ ಸ್ವಲ್ಪ ಸಮಯದಲ್ಲೇ ಒಂದು ಸಮಸ್ಯೆ ಎದುರಾಗಿತ್ತು. ಈ ಮಾನವರು ನೋಡೋಕೆ ಹೆಚ್ಚು ಕಮ್ಮಿ ಅನುನಾಕಿಗಳಂತೆ ಕಾಣ್ತಾ ಇದ್ರು. ಅನುನಾಕಿಗಳು ಮತ್ತು ಮಾನವರ ನಡುವೆ ಇದ್ದಂಥ ವ್ಯತ್ಯಾಸ ಕೇವಲ ಎತ್ತರ ಮಾತ್ರ. ಅದರಲ್ಲೂ ಈ ಮಾನವ ಹೆಣ್ಣು ಮಕ್ಕಳು ನೋಡೋಕೆ ಬಹಳ ಸುಂದರವಾಗಿ ಮನಮೋಹಕವಾಗಿದ್ದರು. ಇದು ಮನುಷ್ಯನ ಇತಿಹಾಸದಲ್ಲಿ ಮತ್ತೊಂದು ತಿರುವಿಗೆ ಕಾರಣವಾಗಿತ್ತು. ಸ್ನೇಹಿತರೆ, ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಕಥೆಯನ್ನು ಮುಂದುವರಿಸೋಣ. ಅನುವಿನ ಮಗ ಏಂಕಿಯ ದೃಷ್ಟಿ ಈ ಮಾನವ ಹೆಣ್ಣಿನ ಮೇಲೆ ಬಿದ್ದಿತ್ತು. ಅವನಿಗೆ ಆಕೆಯನ್ನು ವರಿಸುವ ಹಂಬಲ ಉಂಟಾಯಿತು. ಆದರೆ ಅನುನಾಕಿ, ಎಜಿಜಿ ಮತ್ತು ಮಾನವರ ನಡುವಿನ ಸಂಬಂಧವನ್ನು ಕಾನೂನು ಬಾಹಿರಗೊಳಿಸಿ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಆದರೆ ಏಂಕಿ ಕಾನೂನನ್ನು ಮುರಿದು ಆ ಹೆಣ್ಣನ್ನು ವರಿಸಿದ. ಅವರಿಗೆ ಒಂದು ಗಂಡು ಮಗು ಸಹ ಹುಟ್ಟಿತ್ತು. ಅವನೇ ಅಡಾಪ. ಅಡಾಪ ನೇರವಾಗಿ ಮಾನವರು ಮತ್ತು ಅನುನಾಕಿಗಳ ಸೃಷ್ಟಿಯಾಗಿದ್ದ. ಅವನು ಅನುನಾಕಿಗಳಂತೆ ಪ್ರಯೋಗಶೀಲ ಮತ್ತು ಬುದ್ಧಿವಂತನಾಗಿದ್ದ. ಅವನು ಬೆಳೆದು ದೊಡ್ಡವನಾದ ಮೇಲೆ ಅಟಿಟಿ ಎಂಬ ಹುಡುಗಿಯನ್ನು ಮದುವೆಯಾದ. ಈ ಅಡಾಪನ ವಂಶ ಬೆಳೆಯುತ್ತಾ ಬುದ್ಧಿಶಾಲಿಗಳಾದ ಮಾನವರು ಹುಟ್ಟಲು ಆರಂಭಿಸಿದ್ರು. ಅವರು ತರ್ಕಬದ್ಧ ಮನಸ್ಥಿತಿಯನ್ನು ಹೊಂದಿದ್ರು. ಪ್ರಶ್ನೆಗಳನ್ನು ಕೇಳೋಕ್ಕೂ ಶುರು ಮಾಡಿದ್ರು. ಆದರೆ ಇಲ್ಲೂ ಒಂದು ತೊಂದರೆ ಉಂಟಾಯಿತು. ಅಡಾಪನ ವಂಶಸ್ಥರು ಒಂದು ಹೊಸ ಗುಣವನ್ನು ತೋರಿಸೋಕೆ ಶುರು ಮಾಡಿದ್ರು. ಆ ಗುಣನೇ ಹಿಂಸೆ. ಅನುನಾಕಿಗಳ ಬುದ್ಧಿವಂತಿಕೆ, ಚಿನ್ನ ಮತ್ತು ಅಧಿಕಾರದ ಆಸೆಯ ಜೊತೆ ಈ ಹಿಂಸೆಯ ಗುಣ ಸಹ ಅಡಾಪನ ವಂಶಸ್ಥರಿಗೆ ಬಳುವಳಿಯಾಗಿ ಸಿಗೋಕೆ ಶುರುವಾಯಿತು. ಇದು ಇನ್ನೊಂದು ತಿರುವಿಗೆ ಕಾರಣವಾಯಿತು. ಅನುನಾಕಿಗಳು ಈ ಹೊಸ ಮಾನವರಿಗೆ ಜನಸಂಖ್ಯೆಯನ್ನ ಹೆಚ್ಚಿಸದಂತೆ ನಿರ್ಬಂಧವನ್ನ ಹೇರಿದ್ದರೂ ಸಹ ಅಡಾಪನ ಸಂತತಿ
ಕೆಲ ದಶಕಗಳಲ್ಲೇ ಲಕ್ಷಗಳಲ್ಲೇ ಏರಿಕೆಯನ್ನ ಕಂಡಿತ್ತು. ನೋಡ್ತಿದ್ದಂತೆ ಎರಿಡು ನಗರ ಅದರ ಗರಿಷ್ಠ ಮಟ್ಟವನ್ನ ಮೀರಿ ಮಾನವನಿಗೆ ನೆಲೆಯಾಗಿ ಜನಸಂದಣಿಯಿಂದ ಕೂಡಿತ್ತು. ಆಹಾರ ಕೊರತೆ ಉಂಟಾಗಿ ಮಾನವರು ಒಬ್ಬರನ್ನೊಬ್ಬರು ಕೊಂದು ದೋಚಲು ಶುರು ಮಾಡಿದ್ರು. ಇದು ಅನುನಾಕಿಗಳ ಗುರಿಗೂ ಸಹ ತೊಡಕು ಉಂಟು ಮಾಡಲು ಆರಂಭಿಸಿತ್ತು. ಅವರ ಚಿನ್ನದ ಗಣಿಗಾರಿಕೆಯ ಕಾರ್ಯಗಳಲ್ಲೂ ಈ ಮಾನವರ ಹಿಂಸಾತ್ಮಕ ಕ್ರಿಯೆಗಳ ಪ್ರಭಾವ ಬೀರಲಾರಂಭಿಸಿತ್ತು. ಅದಕ್ಕಾಗಿ ಎಂಕಿಯ ಸಹೋದರ ಇಲುಲು ಮಾನವರ ಸಂಖ್ಯೆಯನ್ನ ಕಡಿಮೆ ಮಾಡಲು ಕೃತಕವಾಗಿ ರೋಗಗಳು, ಬರಗಾಲ ಮತ್ತು ಪಿಡುಗುಗಳನ್ನು ಸೃಷ್ಟಿಸಿ ಮಾನವರು ನರಳುವಂತೆ ಮಾಡಿದ್ದ. ಮಾನವರು ಮತ್ತೆ ಎಂಕಿಯ ಬಳಿ ಸಹಾಯವನ್ನ ಬೇಡುತ್ತಾ ನಿಂತಿದ್ರು. ಎಂಕಿ ಸಹಾನುಭೂತಿ ತೋರಿಸಿ ಪುನಃ ಮೊದಲಿನಂತೆ ಎಲ್ಲವನ್ನ ಸರಿಪಡಿಸಿದ್ದ. ಇಷ್ಟರಲ್ಲಾಗಲೇ ಈ ಅನುನಾಕಿಗಳಿಗೆ ಅವರ ಗ್ರಹ ನಿಬಿರುನ ಸರಿಪಡಿಸುವಷ್ಟು ಚಿನ್ನದ ಸಂಸ್ಕರಣೆ ಆಗಿತ್ತು. ಈ ಹಿಂಸಾತ್ಮಕ ಮಾನವರು ಉಪಯೋಗಕ್ಕಿಂತ ಉಪದ್ರ ಆಗೋಕೆ ತೊಡಗಿದ್ರು. ಎಲ್ಲ ಮಾನವರನ್ನ ಎರಿಡು ನಗರ ಮತ್ತು ಅದರ ಸುತ್ತಮುತ್ತಲಿನಿಂದ ಆಚೆ ಓಡಿಸಲಾಯಿತು. ಕೆಲ ಮನುಷ್ಯರು, ಅದರಲ್ಲೂ ಅನುನಾಕಿಗಳೊಂದಿಗೆ ಸಂಬಂಧ ಹೊಂದಿದ್ದವರು ಮಾತ್ರ ಇನ್ನು ಎರಿಡುವಿನಲ್ಲಿ ಉಳಿದಿದ್ರು. ಅನುನಾಕಿ ಮತ್ತು ಮನುಷ್ಯರ ವಂಶಸ್ಥರಲ್ಲಿ ಗಿಲ್ಗಮಿಶ್, ಹರ್ಕ್ಯುಲಿಸ್, ಸ್ಯಾಮ್ಸನ್, ಪರ್ಷಿಯಸ್ ಪುರಾಣ ದಂತಕಥೆಗಳಲ್ಲಿ ದೇವತಾ ಮನುಷ್ಯರಾಗಿ ಪ್ರಸಿದ್ಧಿಯನ್ನ ಪಡೆದರು. ಇನ್ನು ಇದೇ ರೀತಿ ಕೆಲ ಮನುಷ್ಯರು ಈಜಿಜಿಗಳ ಜೊತೆ ಸಂಬಂಧವನ್ನ ಬೆಳೆಸಿದ್ರು. ಈ ಸಂಬಂಧದಿಂದ ಹುಟ್ಟಿರೋರು ರಾಕ್ಷಸರಾಗಿ ಬೆಳೆದು ಭೂಮಿಯಲ್ಲಿ ವಿನಾಶವನ್ನ ತರಲು ಶುರು ಮಾಡಿದ್ರು. ಅವರನ್ನ ನೆಫಿಲಿನ್ ಎಂದು ಜನ ಕರೀತಾ ಇದ್ರು. ಈ ನೆಫಿಲಿನ್ಗಳು ಅತ್ಯಂತ ಕ್ರೂರ ಮತ್ತು ಭಯಾನಕವಾಗಿದ್ರು. ಇವರು ಮನುಷ್ಯರನ್ನ ಆಹಾರವಾಗಿಯೂ ತಿಂತಿದ್ರು. ಈ ನೆಫಿಲಿನ್ ಮತ್ತು ದೇವತಾ ಮಾನವರ ನಡುವೆ ಯುದ್ಧವೂ ನಡೆಯಲು ಶುರುವಾಯಿತು. ನೆಫಿಲಿನ್ಗಳ ಅವನತಿಯೂ ಆಯಿತು. ಜೊತೆಗೆ ಮಾನವನ ಏಳಿಗೆಯೂ ಸಹ ಶುರುವಾಯಿತು. ಮಾನವ ಹೊಸ ನಗರಗಳನ್ನು ಕಟ್ಟಲು ಶುರು ಮಾಡಿದ್ದ. ಹೊಸದಾಗಿ ಸಾಮ್ರಾಜ್ಯವನ್ನ ಕಟ್ಟಲು ಶುರು ಮಾಡಿದ್ದ. ಅಷ್ಟೇ ಯಾಕೆ, ಜಗತ್ತಿನ 4 ಮೂಲೆಗಳಲ್ಲೂ ಅವನ ಉಪಸ್ಥಿತಿಯನ್ನ ಸ್ಥಾಪಿಸಿದ್ದ. ಹೀಗೆ ಮಾನವ ಕೆಲವೇ ಶತಕಗಳಲ್ಲಿ ಸಮೃದ್ಧಿಯಾಗಿ ಬೆಳೆದು ಕೃಷಿ, ಲಿಪಿಗಳು, ಬರವಣಿಗೆ, ಶಿಕ್ಷಣ, ಸಮೂಹ ಸಂಘಟನೆ ಹೀಗೆ ಎಲ್ಲ ವರ್ಗದಲ್ಲೂ ಅವನು ಪ್ರಗತಿಯನ್ನ ಹೊಂದಿದ್ದ. ಆದರೆ ಈ ಕಥೆಯಲ್ಲಿ ಇನ್ನೊಂದು ದುರಂತ ಕಾದಿತ್ತು. ಈ ಬಾರಿ ಕೇವಲ ಮಾನವನಿಗಷ್ಟೇ ಅಲ್ಲ, ಬದಲಾಗಿ ಇಡೀ ಭೂಮಂಡಲವೇ ವಿನಾಶದ ಅಂಚಿನಲ್ಲಿತ್ತು. ದೂರದಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿದ್ದ ವಸ್ತುವೊಂದು ದಿನ ಕಳೆದಂತೆ ಆಗಸದಲ್ಲಿ ದೊಡ್ಡದಾಗಿ ಕಾಣಲು ಶುರುವಾಗಿತ್ತು. ಮನುಷ್ಯನಿಗೆ ಅದೇನೆಂದು ಅರ್ಥವಾಗಲಿಲ್ಲ. ಆದರೆ ಅನುನಾಕಿಗಳಿಗೆ ಅದರ ಬಗ್ಗೆ ಚೆನ್ನಾಗಿಯೇ ತಿಳಿದಿತ್ತು. ಅದು ಅವರ ಮನೆ, ಅಂದರೆ ನಿಬಿರು ಗ್ರಹವಾಗಿತ್ತು. ಅನುನಾಕಿಗಳು ವಾಪಸ್ ಅವರ ಗ್ರಹಕ್ಕೆ ತೆರಳಲು ಸಿದ್ಧರಾಗಿದ್ದರು. ಇತ್ತ ಅನುನಾಕಿ ಮುಖ್ಯಸ್ಥರ ನಡುವೆ ವಾದ ವಿವಾದಗಳು ಶುರುವಾಗಿತ್ತು. ಎಂಕಿಯ ಸಹೋದರ ಇಲುಲು, ಈ ಮಾನವರು ಅವರ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ, ಈಗ ಅವರು ಕೇವಲ ಉಪದ್ರ ಮಾತ್ರ, ಅವರನ್ನು ಅವರ ಪಾಡಿಗೆ ಬಿಟ್ಟು ನಾವೆಲ್ಲರೂ ವಾಪಸ್ ನಿಬಿರು ಗ್ರಹಕ್ಕೆ ಹೊರಡೋಣ ಅಂತ ವಾದಿಸ್ತಾನೆ. ಅದಕ್ಕೆ ಬಹುತೇಕರು ಒಪ್ಪಿಕೊಳ್ತಾರೆ. ಆದರೆ ಎಂಕಿಗೆ ಮನುಷ್ಯರ ಮೇಲೆ ಪ್ರೀತಿ ಮತ್ತು ಸಹಾನುಭೂತಿ ಇತ್ತು. ಅವರ ಸೃಷ್ಟಿಯ ಈ ಹೊಸ ಮಾನವರು ಸಂಪೂರ್ಣ ನಷ್ಟವಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಆತ ಒಬ್ಬ ಮಾನವ ಮತ್ತು ಅವನ ಕುಟುಂಬದ ಜೊತೆ ಮನುಷ್ಯರ ಹೊರತು ಭೂಮಿಯಲ್ಲಿರುವ ಪ್ರತಿ ಜೀವಿಯನ್ನ ಉಳಿಸಲು ಷರತ್ತನ್ನು ವಿಧಿಸಿ ಅವರಿಗೆ ಸಹಮತಿಯನ್ನ ಕೊಟ್ಟಿದ್ದ. ಅಂತೆಯೇ ಆ ಒಬ್ಬ ಮಾನವನಾಗಿ ಉಟ್ನಪಿಷ್ಟಂನ ಆರಿಸ್ತಾನೆ. ಉಟ್ನಪಿಷ್ಟಂ ಒಬ್ಬ ಸಹೃದಯಿ ಮನುಷ್ಯನಾಗಿರ್ತಾನೆ. ಅವನಿಗೆ ಒಂದು ದೊಡ್ಡ ಹಡಗನ್ನ ನಿರ್ಮಿಸಲು ಎಂಕಿ ಸಲಹೆಯನ್ನ ಕೊಡ್ತಾನೆ. ಕಾರಣ, ನಿಬಿರು ಭೂಮಿಯ ಹತ್ತಿರ ಬರ್ತಾ ಅದು ಹೊತ್ತು ತರ್ತಾ ಇದ್ದಂತಹ ವಿನಾಶ ಮತ್ತು ಜಲಪ್ರಳಯ. ಕಣ್ಣು ಮುಚ್ಚಿ ಬಿಡುವುದರೊಳಗೆ ದಿನಗಳು ಕಳೆದಿದ್ದವು. ಅನುನಾಕಿಗಳು ಭೂಮಿಯನ್ನ ತೊರೆದಿದ್ರು. ಬೆಟ್ಟಗಳಿಗಿಂತ ಎತ್ತರದ ಆಕಾಶವನ್ನು ತಲುಪುವಂತಹ ದೊಡ್ಡ ದೊಡ್ಡ ಅಲೆಗಳು ಸಮುದ್ರದಲ್ಲಿ ಉಂಟಾಯಿತು. ಜ್ವಾಲಾಮುಖಿಗಳು ಸ್ಫೋಟಗೊಂಡು ಶಿಲಾರಸ ಸುತ್ತಮುತ್ತಲೂ ಚೆಲ್ಲಲು ಶುರುವಾಯಿತು. ಭೂಮಿ ಭಯದಿಂದ ನಡುಗಿದಂತೆ ಕಂಪಿಸಲು ಶುರುವಾಯಿತು. ಆಕಾಶದಿಂದ ಬೆಂಕಿಯ ಕೆನ್ನಾಲಿಗೆಯ ವಸ್ತುಗಳು ಮಳೆಯ ರೀತಿ ಭೂಮಿಗೆ ಅಪ್ಪಳಿಸತೊಡಗಿದವು.
ಭೂಫಲಕ ದಿಕ್ಕು ತಪ್ಪಿದ ರೀತಿ ಸರಿಯಲು ಶುರುವಾಯಿತು. ಆಕಾಶ ಪೂರ್ತಿ ಕಪ್ಪು ಮೋಡ ಹೊಗೆಯಿಂದ ಮುಚ್ಚಿ ಹೋಗಿತ್ತು. ಅಂದು ಭೂಮಿಯ ಮೇಲೆ ಪ್ರಳಯವು ಉಂಟಾಗಿತ್ತು. ಮಾನವನ ಜೊತೆ ಎಲ್ಲ ಜೀವಸಂಕುಲ ಆ ಘಟನೆಯಲ್ಲಿ ನಾಶಗೊಂಡವು. ಬೆಟ್ಟಗಳು ಪುಡಿ ಪುಡಿಯಾಗಿ ಭೂಮಿಗೆ ಸೇರಿದರೆ ಮತ್ತೊಂದು ಕಡೆ ಬೆಟ್ಟಗಳು ಹುಟ್ಟಿಕೊಳ್ತಿದ್ವು. ಅದೊಂದು ಪ್ರಕೃತಿಯ ಭೀಭತ್ಸ್ಯ ಭಯಾನಕ ಘಟನೆಯಾಗಿತ್ತು. ಅದೃಷ್ಟವಶಾತ್ ಅನುನಾಕಿಗಳು ಆರಿಸಿದ ಆ ಮಾನವ ಉಟ್ನಪಿಷ್ಟಂ ಮಾರ್ಗದರ್ಶನದಂತೆ ಅವನ ಕುಟುಂಬ ಮತ್ತು ಜೀವ ಸಂಕುಲದ ಬೀಜಗಳನ್ನು ಒಗ್ಗೂಡಿಸಿ ಹಡಗನ್ನು ಏರಿ ಈ ಘಟನೆಗಳಿಂದ ಹಾನಿಗೊಳಗಾಗದೆ ಬದುಕಿ ಉಳಿದಿದ್ದ. 5-6 ದಿನಗಳ ಈ ನರಕದಂತಹ ಸಮಯವನ್ನು ಎದುರಿಸಿ ಹಡಗನ್ನು ಮುನ್ನಡೆಸಿದ್ದ. ನಿಬಿರು ಗ್ರಹ ಭೂಮಿಯಿಂದ ದೂರ ಹೋಗಿತ್ತು. ಅದರೊಂದಿಗೆ ಅನುನಾಕಿಗಳು ಭೂಮಿಗೆ ವಿದಾಯವನ್ನು ತಿಳಿಸಿದ್ರು. ಭೂಮಿಯು ಪೂರ್ತಿ ಜಲಾವೃತವಾಗಿತ್ತು. ಉಟ್ನಪಿಷ್ಟಂಗೆ ಎಷ್ಟೋ ತಿಂಗಳ ಪ್ರಯಾಣದ ನಂತರವೂ ನೆಲ ಕಾಣಿಸಿರಲಿಲ್ಲ. ಆದರೆ ಒಂದಿನ ಆತ ಹುಡುಕಾಟಕ್ಕೆ ಕಳಿಸಿದ್ದ ಪಕ್ಷಿಯು ವಾಪಸ್ ಬರದ ಕಾರಣ ಆತ ಆ ದಿಕ್ಕಿನ ಕಡೆ ಹಡಗನ್ನ ತಿರುಗಿಸಿದ್ದ. ಆತನ ಕಣ್ಣಲ್ಲಿ ಆನಂದ, ಸಂತೃಪ್ತಿ ಮತ್ತು ಕೃತಜ್ಞ ಭಾವ ತುಂಬಿ ನೀರು ಹರಿದಿತ್ತು. ಉಟ್ನಪಿಷ್ಟಂ ಒಂದು ಬೆಟ್ಟದ ತುದಿಯನ್ನು ತಲುಪಿದ್ದ. ಹೀಗೆ ಕಾಲಾನಂತರದಲ್ಲಿ ನೀರು ಇಳಿದು ಭೂಮಿಯು ಅದರ ನಿಜ ಸ್ವರೂಪಕ್ಕೆ ಬಂದಿತ್ತು. ಉಟ್ನಪಿಷ್ಟಂ ಅವನಿಗೆ ನೀಡಲಾದ ಕಾರ್ಯವನ್ನು ಬಹಳ ಶ್ರದ್ಧೆಯಿಂದ ನಿರ್ವಹಿಸಿದ್ದ. ಮತ್ತೆ ಮನುಷ್ಯರು, ಪ್ರಾಣಿಗಳು, ಜೀವಸಂಕುಲ ಭೂಮಿಯನ್ನು ಆವರಿಸಿತ್ತು. ಆದರೆ ಈ ಮಹಾಪ್ರಳಯದಿಂದ ಮನುಷ್ಯ ಅವನ ವಿದ್ಯೆ, ಕಲೆ, ಕೌಶಲ್ಯಗಳನ್ನು ಕಳೆದುಕೊಂಡಿದ್ದ. ಆತ ವಾಪಸ್ ಶಿಲಾಯುಗವನ್ನು ತಲುಪಿದ್ದ. ಮನುಷ್ಯನ ಈ ಕಷ್ಟ ಸಹಿಷ್ಣು ಗುಣವನ್ನು ಕಂಡು ಏಂಕಿ ಮತ್ತು ಆತನ ಸೋದರ ಇಲುಲು ಸಂತಸಗೊಂಡರು. ಹಾಗಾಗಿ ಮತ್ತೆ ಭೂಮಿಗೆ ಬಂದು ಮಾನವರಿಗೆ ಬರವಣಿಗೆ, ಲಿಪಿ, ವಿದ್ಯೆ, ಕೃಷಿ, ಆಡಳಿತ, ಜ್ಞಾನ, ಕಲೆ, ಕೌಶಲ್ಯಗಳನ್ನು ಕಲಿಸಿಕೊಟ್ರು. ಮಾನವನ ಪ್ರಗತಿಗೆ ನೇತೃತ್ವವನ್ನು ಮತ್ತೊಮ್ಮೆ ವಹಿಸಿದರು. ಗಣಿತ, ಖಗೋಳಶಾಸ್ತ್ರ, ನಗರ ನಿರ್ಮಾಣಗಳಲ್ಲಿ ಅನುನಾಕಿಗಳು ಅವರ ಜ್ಞಾನವನ್ನು ಮಾನವರಿಗೆ ಕೊಟ್ಟರು. ಜೊತೆಗೆ ಕೆಲವರ ಪ್ರಕಾರ ಈ ಬೃಹತ್ ಆಕಾರಗಳಾದ ಪಿರಮಿಡ್ಗಳನ್ನು ಸಹ ಅವರೇ ನಿರ್ಮಿಸಲು ಸಲಹೆ ನೀಡಿದ್ರಂತೆ. ಹೀಗೆ ಅನುನಾಕಿಗಳ ಮತ್ತು ಮಾನವ ಸಂಬಂಧ ಅಚ್ಚಳಿಯದೆ ಆಳವಾಗಿ ದಂತಕಥೆಗಳ ಮೂಲಕ ಬೇರು ಬಿಟ್ಟಿತ್ತು. ಕೊನೆಯದಾಗಿ ಕೆಲ ಶತಮಾನಗಳ ಹಿಂದೆ ಈ ನಿಬಿರು ಗ್ರಹ ಭೂಮಿಯ ಸಮೀಪದಿಂದ ಹೋಗಿತ್ತಂತೆ. ಆದರೆ ಮೊದಲಿನಷ್ಟು ಹತ್ತಿರದಿಂದಲ್ಲ. ಕಾಕತಾಳೀಯ ಎಂಬಂತೆ ಈ ಸುಮೇರು ನಾಗರಿಕತೆ ಕೂಡ ಅದರ ನಂತರವೇ ತಲೆ ಎತ್ತಿ ನಿಂತಿತ್ತು. ಗೆಳೆಯರೇ, ಈ ಕಥೆಯನ್ನು ಸಂಕ್ಷಿಪ್ತವಾಗಿ ನಿಮಗೆ ತಲುಪಿಸೋ ಸಲುವಾಗಿ ಕೆಲ ಅಂಶಗಳನ್ನು ಬಿಟ್ಟಿದ್ರೂ ಸಹ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಬೇಕಾದಷ್ಟಿದೆ. ಈ ಸುಮೇರು ನಾಗರಿಕತೆಯಿಂದ ದೊರೆತ ಕಲ್ಲಿನ ಶಾಸನಗಳನ್ನು ಪರೀಕ್ಷಿಸ್ತಾ ಹೋದಷ್ಟು ಆಧುನಿಕ ಇತಿಹಾಸದ ಮೇಲೆ ನಂಬಿಕೆ ಕಡಿಮೆಯಾಗ್ತಾ ಹೋಗುತ್ತೆ. ಈ ಕತೆ ಇತಿಹಾಸನೇ ಆಗಿರ್ಬೋದು ಅಂತ ಹೇಳೋದಕ್ಕೆ ಹೇರಳವಾದಷ್ಟು ಸಾಕ್ಷಿಗಳು ಇದ್ರೂ ಸಹ ಇದೇ ಸತ್ಯ ಅಂತ ನಿರ್ಧಾರ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಮತ್ತು ಆಳವಾದ ಸಂಶೋಧನೆಯ ಅಗತ್ಯ ಇದೆ. ತರ್ಕಬದ್ಧ ಚರ್ಚೆಗಳು ಮತ್ತು ದಾಖಲೆಗಳ ಸಂಗ್ರಹ ಕೂಡ ಬಹಳ ಮುಖ್ಯವಾಗುತ್ತೆ. ಪುರಾಣ, ದಂತಕತೆ, ಇತಿಹಾಸ ಇವೆಲ್ಲವೂ ನಾವು ಘಟನೆಗಳನ್ನು ಗುರುತಿಸೋಕೆ ಮಾಡಿಕೊಂಡಿರೋ ಹೆಸರುಗಳಷ್ಟೇ. ಸತ್ಯವಾಗಿದ್ದಲ್ಲಿ ಸಾಕ್ಷಿಗಳು ಖಂಡಿತ ಸಿಗುತ್ತೆ. ಅದನ್ನು ಸೂಕ್ಷ್ಮವಾಗಿ ನೋಡಿ, ಗಮನಿಸಿ, ಅರ್ಥ ಮಾಡಿಕೊಳ್ಳುವಂತಹ ಮನೋಭಾವ, ಮನಸ್ಥಿತಿ ಮನುಷ್ಯರಿಗಿರಬೇಕು. ಬಹುಶಃ ಮುಂದೊಂದು ದಿನ ಈ ಸುಮೇರು ನಾಗರಿಕತೆಯಿಂದ ಬಂದಂತಹ ಶಿಲಾ ಶಾಸನಗಳಲ್ಲಿ ಬರೆದಂತಹ ಕತೆಗಳನ್ನು ದಂತಕತೆ, ಪುರಾಣ ಅಂತ ಕರೆಯೋ ಬದಲು ಇತಿಹಾಸ ಅಂತ ಗುರುತಿಸಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಸ್ನೇಹಿತರೆ, ವಿಡಿಯೋ ಉದ್ದಾಗಿದ್ದಕ್ಕೆ ನಿಮ್ಮೆಲ್ಲರಲ್ಲೂ ಕ್ಷಮಾಪಣೆ ಕೇಳ್ತೀನಿ. ಬಟ್ ಕತೆ ಇಂಟ್ರೆಸ್ಟಿಂಗ್ ಆಗಿದ್ದ ಕಾರಣ ನಿಮ್ಮ ಮುಂದೆ ತರಲೇಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮೂಲಕ ನಿಮಗೇನು ಅನಿಸುತ್ತೆ ಅನ್ನೋದನ್ನ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದಿಷ್ಟು ರಹಸ್ಯಮಯ ವಿಡಿಯೋಗಳೊಂದಿಗೆ ನಾನು ವಿಶಾಲ್ ಹೆಗಡೆ ನಿಮ್ಮ ಮುಂದೆ ಬರ್ತೀನಿ.
ಮೀಡಿಯಾಕ್ರಸಿ ಬಿಡಿ, ಆರ್ಟೋಕ್ರಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.